ಅಮೃತಹಳ್ಳಿ ಇಬ್ಬರು ಅಪ್ರಾಪ್ತ ಬಾಲಿಕೆಯರ ಕೊಲೆ ಪ್ರಕರಣ ಈಶಾನ್ಯ ವಿಭಾಗ ಡಿಸಿಪಿ ಸುಜಿತ್ ಹೇಳಿಕೆ. ಇಂದು ಮಧ್ಯಾಹ್ನ 3:30 ಸುಮಾರಿಗೆ ಈ ಘಟನೆ ಜರುಗಿದೆ. ಇಬ್ಬರು ಅಪ್ರಾಪ್ತ ಮಕ್ಕಳನ್ನ ಮಲತಂದೆಯೇ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಮಕ್ಕಳ ತಂದೆ ಅನಿತಾ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾರೆ. ಮಲತಂದೆ ಸುಮಿತ್ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾರೆ. ಉತ್ತರ ಪ್ರದೇಶ ಮೂಲದ ಕುಟುಂಬ. ಯಾವ ಕಾರಣಕ್ಕಾಗಿ ಕೊಲೆಯಾಗಿದೆ ಅನ್ನೋದು ತನಿಖೆ ನಡೆಸಬೇಕಾಗಿದೆ. ಸದ್ಯ ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಲಾಗಿದೆ. ಹೆಣ್ಮಕ್ಳು ಇಬ್ರು ಕೂಡ ಮೈನರ್ಸ್ ಇರ್ತಾರೆ. ತಾಯಿ ಅನಿತಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ FIR ದಾಖಲಾಗಿದೆ. ತನಿಖೆ ನಡೀತಾ ಇದೆ. ಆನಂತರ ತಿಳಿಸ್ತೀನಿ. ಏನು ಸರ್ ಮೇಲ್ನೋಟಕ್ಕೆ ಹೇಗೆ ಮರ್ಡರ್ ಮಾಡಿದ್ದಾರೆ ಸರ್? ಮೇಲ್ನೋಟಕ್ಕೆ ಮಚ್ಚಿನಿಂದ ಕಡಿದು ಮರ್ಡರ್ ಮಾಡಿದ್ದಾರೆ. ಕುತ್ತಿಗೆ ಭಾಗಕ್ಕೆ ಮಚ್ಚಿನಿಂದ ಕಡಿದು ಮರ್ಡರ್ ಮಾಡಿದ್ದಾರೆ. 2 ಹೆಣ್ಮಕ್ಳು. ಸರ್ ತಂದೆ ತಾಯಿ ಏನು ಮಾಡ್ತಾ ಇದ್ರು? ತಂದೆ ತಾಯಿ ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ತಂದೆ ಹೀಗೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾರೆ. ಸರ್ ಮೂಲತಃ 2 ವರ್ಷದಿಂದ ಇದ್ರು. ಮೂಲತಃ UP ಮೂಲದ. ಸರ್ ಮೇನ್ ಕೊಲೆ ರೀಸನ್ ಏನು ಸರ್? ಮೇಲ್ನೋಟಕ್ಕೆ ಏನು ಅದು ಕಂಡು ಬರ್ತಾ ಇಲ್ಲ. ಈಗ ಸಸ್ಪೆಕ್ಟ್ಸನ್ನ ನಾವು ತನಿಖೆ ಒಳಪಡಿಸಿದ ನಂತರ ಹೆಚ್ಚಿನ ವಿಚಾರಣೆ ನಂತರ ತಂದೆನೇ ಮಾಡಿದ್ದಾನೆ ಅಂತ ಸಸ್ಪೆಕ್ಟ್ ಇದೆ ಸರ್? ಇಲ್ಲ, ಸಸ್ಪೆಕ್ಟ್ ಇದೆ, ಮನೆಯಲ್ಲಿ ಇಲ್ಲ, ಪರಾರಿಯಾಗಿದ್ದಾರೆ. ವಿಚಾರಣೆ ನಂತರ ತಿಳಿದು ಬರುತ್ತೆ. ಯಾವುದೋ ಕನ್ಫರ್ಮ್ ಇದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.